ಹೆಲೋ ಫ್ರೆಂಡ್ಸ್, ನಮಸ್ತೆ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ UPI QR ಕೋಡ್ ಬಗ್ಗೆ ತಿಳಿಸ್ಕೊಡ್ತೀನಿ. ಹೇಗೆ UPI ನ ಸಹಾಯದಿಂದ ನಿಮ್ಮ ಮೇನ್ ವ್ಯಾಲೆಟ್ಗೆ ಟಾಪ್ ಅಪ್ ಮಾಡ್ಕೊಳ್ಳೋದು ಅಂತ. ಅದಕ್ಕೆ ಫಸ್ಟ್ QR ಕೋಡ್ನ ಜನರೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ಆ QR ಕೋಡ್ನ ನಿಮ್ಮ ಕಸ್ಟಮರ್ಗೆ ಸೆಂಡ್ ಮಾಡ್ಬೋದು. ಒಂದ್ಸಲಿ ಜನರೇಟ್ ಆಗಿರುವಂತಹ QR ಕೋಡ್ನ ಮತ್ತೆ ಯೂಸ್ ಮಾಡೋಕ್ಕಾಗಲ್ಲ. ಜನರೇಟ್ ಆಗಿರುವಂತಹ QR ಕೋಡ್ನ ಒಂದೇ ಸಲ ಯೂಸ್ ಮಾಡೋಕ್ಕಾಗೋದು. ಆ QR ಕೋಡ್ನ ಮೂಲಕ ಕಸ್ಟಮರ್ ಅಮೌಂಟ್ ಪೇ ಮಾಡ್ತಾರೆ. QR ಕೋಡ್ನ ಸ್ಕ್ಯಾನ್ ಮಾಡಿ ಅಮೌಂಟ್ ಪೇ ಮಾಡ್ತಿದ್ದ ಹಾಗೆ ನಿಮ್ಮ UPI ವ್ಯಾಲೆಟ್ಗೆ ಅಮೌಂಟ್ ಬಂದಿರುತ್ತೆ. ಈಗ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ನಿಮ್ಮ SBI ಐಡಿಯಲ್ಲಿ UPI QR ಕೋಡ್ ಅನ್ನೋ ಆಪ್ಷನ್ ಇದೆ. ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ 3 ಆಪ್ಷನ್ಸ್ ಕಾಣುತ್ತೆ. ಜನರೇಟ್ UPI QR ಕೋಡ್, ವ್ಯಾಲೆಟ್ ಟ್ರಾನ್ಸ್ಫರ್ ಅಂಡ್ ವ್ಯಾಲೆಟ್ ಹಿಸ್ಟ್ರಿ. ಫಸ್ಟ್ QR ಕೋಡ್ನ ಜನರೇಟ್ ಮಾಡ್ಕೋಬೇಕು. ಸೊ ಫಸ್ಟ್ ಜನರೇಟ್ UPI QR ಕೋಡ್ ಮೇಲೆ ಟ್ಯಾಪ್ ಮಾಡಿ. ಈಗ ಇಲ್ಲಿ ಸೈಡಲ್ಲಿ ಜನರೇಟ್ QR ಕೋಡ್ ಮೇಲೆ ಟ್ಯಾಪ್ ಮಾಡಿದರೆ ಒಂದು ಪಾಪಪ್ ಥರ ಬರುತ್ತೆ ಅಮೌಂಟ್ದು. ನೀವು ಎಷ್ಟು ಅಮೌಂಟ್ QR ಕೋಡ್ನ ಸೆಂಡ್ ಮಾಡಬೇಕು ಅಂತ ಇದ್ದೀರಾ ಆ ಅಮೌಂಟ್ನ ಇಲ್ಲಿ ಎಂಟ್ರಿ ಮಾಡಿ. ಫಾರ್ ಎಕ್ಸಾಂಪಲ್ ನಾನು 100 ಅಂತ ಎಂಟ್ರಿ ಮಾಡ್ತೀನಿ. ನೆಕ್ಸ್ಟ್ ಜನರೇಟ್ ಮೇಲೆ ಟ್ಯಾಪ್ ಮಾಡಿದರೆ ಆಯಿತು, QR ಕೋಡ್ ಜನರೇಟ್ ಆಗಿರುತ್ತೆ. ಅದಾದಮೇಲೆ ಇಲ್ಲಿ 2 ಆಪ್ಷನ್ ಇದೆ, QR ಕೋಡ್ ಫೋಟೋ ಆ್ಯಂಡ್ ಶೇರ್ ಅಂತ. ಅಂದರೆ ನೀವು ಕಸ್ಟಮರ್ಗೆ QR ಕೋಡ್ ಫೋಟೋ ಬೇಕಾದರೂ ಕಳಿಸ್ಬೋದು, ಇಲ್ಲ QR ಕೋಡ್ನ ಶೇರ್ ಕೂಡ ಮಾಡ್ಬೋದು. ಕಸ್ಟಮರು QR ಕೋಡ್ನ ಸ್ಕ್ಯಾನ್ ಮಾಡಿ ಅಮೌಂಟ್ ಪೇ ಮಾಡ್ತಿದ್ದ ಹಾಗೆ ನಿಮ್ಮ UPI ವ್ಯಾಲೆಟ್ಗೆ ಅಮೌಂಟ್ ಬಂದಿರುತ್ತೆ. ಇದಾದ ಮೇಲೆ ನಿಮ್ಮ UPI ವ್ಯಾಲೆಟಿಂದ ಮೇನ್ ವ್ಯಾಲೆಟ್ಗೆ ಅಮೌಂಟ್ನ ಟ್ರಾನ್ಸ್ಫರ್ ಮಾಡಿಕೊಂಡು ನೀವು ಪೇಔಟ್ ಅಥವಾ ಬೇರೆ ಸರ್ವಿಸಸ್ನ ಬೇಕಾದರೂ ಯೂಸ್ ಮಾಡ್ಕೋಬೋದು. ಹೇಗೆ ಅಂದರೆ ಇಲ್ಲೇ ವ್ಯಾಲೆಟ್ ಟ್ರಾನ್ಸ್ಫರ್ ಅನ್ನೋ ಆಪ್ಷನ್ ಇದೆ. ಇದ್ರ ಮೇಲೆ ಟ್ಯಾಪ್ ಮಾಡಿ ಇಲ್ಲಿ ಸೈಡಲ್ಲಿ ಟ್ರಾನ್ಸ್ಫರ್ ಟು ಮೈ ವ್ಯಾಲೆಟ್ ಮೇಲೆ ಟ್ಯಾಪ್ ಮಾಡಿದರೆ ಒಂದು ಪಾಪಪ್ ಬರುತ್ತೆ. ಎಷ್ಟು ಅಮೌಂಟ್ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅನ್ಕೋತೀರಾ ಅಷ್ಟನ್ನ ಇಲ್ಲಿ ಎಂಟ್ರಿ ಮಾಡಿ ಟ್ರಾನ್ಸ್ಫರ್ ಮೇಲೆ ಟ್ಯಾಪ್ ಮಾಡಿದರೆ ಆಯಿತು. UPI ವ್ಯಾಲೆಟಿಂದ ನಿಮ್ಮ ಮೇನ್ ವ್ಯಾಲೆಟ್ಗೆ ಅಮೌಂಟ್ ಟ್ರಾನ್ಸ್ಫರ್ ಆಗಿರುತ್ತೆ. ಇದಾದಮೇಲೆ ನೀವು ಪೇಔಟ್ ಆದರೂ ಆಗಿರ್ಬೋದು, ಇಲ್ಲ ಬೇರೆ ಸರ್ವಿಸಸ್ನು ಕೂಡ ಯೂಸ್ ಮಾಡ್ಕೋಬೋದು. ಬಟ್ ನೆನಪಿರಲಿ, ಒಂದು ಸಲ ಜನರೇಟ್ ಆಗಿರುವಂತಹ QR ಕೋಡ್ನ ಒಂದೇ ಸಲ ಮಾತ್ರ ಯೂಸ್ ಮಾಡ್ಬೋದು, ಮತ್ತೆ ಯೂಸ್ ಮಾಡೋಕ್ಕಾಗಲ್ಲ. ಹಾಗೆಯೇ QR ಕೋಡ್ನ ಜನರೇಟ್ ಮಾಡಬೇಕಾದ್ರೆ ಏನು ಅಮೌಂಟ್ ಮೆನ್ಷನ್ ಮಾಡಿರ್ತೀರಾ ಅಷ್ಟನ್ನ ಮಾತ್ರ ಪೇ ಮಾಡೋಕ್ಕಾಗೋದು. ಜನರೇಟ್ ಆಗಿರೋ QR ಕೋಡ್ಗಿಂತ ಜಾಸ್ತಿ ಅಮೌಂಟ್ನ ಪೇ ಮಾಡೋಕ್ಕಾಗಲ್ಲ. ಇಲ್ಲಿ ನೀವು ಅನ್ಲಿಮಿಟೆಡ್ QR ಕೋಡ್ನ ಜನರೇಟ್ ಮಾಡ್ಕೋಬೋದು. ಯಾವುದೇ ರೀತಿ ಲಿಮಿಟ್ ಇಲ್ಲದೇ QR ಕೋಡ್ನ ಜನರೇಟ್ ಮಾಡ್ಕೋಬೋದು. ಹಾಗೆ QR ಕೋಡ್ ಅಮೌಂಟು ನಿಮ್ಮ ಬ್ಯಾಂಕಿಂಗ್ UPI ಲಿಮಿಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು 50,000ಕ್ಕೂ QR ಕೋಡ್ನ ಜನರೇಟ್ ಮಾಡ್ಕೋಬೋದು, ಇಲ್ಲ 1,00,000ಕ್ಕೂ QR ಕೋಡ್ನ ಜನರೇಟ್ ಮಾಡ್ಕೋಬೋದು. ಜಸ್ಟ್ ಎಲ್ಲ ನಿಮ್ಮ ಬ್ಯಾಂಕಿಂಗ್ UPI ಲಿಮಿಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನೀವು ಕೂಡ ಆರಾಮಾಗಿ QR ಕೋಡ್ನ ಜನರೇಟ್ ಮಾಡಿ ನಿಮ್ಮ ಕಸ್ಟಮರ್ಗೆ ಸೆಂಡ್ ಮಾಡಿ, ಹಾಗೆ ಸೇಫ್ ಮೋಡಲ್ಲಿ ಟ್ರಾನ್ಸಾಕ್ಷನ್ ಕೂಡ ಸ್ಟಾರ್ಟ್ ಮಾಡಿ. ಸೊ ಇದಾಗಿತ್ತು UPI QR ಕೋಡ್ ಬಗ್ಗೆ ಡೀಟೇಲ್ಸ್. ಇನ್ನು ಹೆಚ್ಚು ತಿಳ್ಕೋಬೇಕು ನಮ್ಮ ಸೇವಾ ಬಂಧುವಿನ ಬಗ್ಗೆ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಆಲ್ರೆಡಿ ಅಪ್ಲೋಡ್ ಆಗಿರುವಂತಹ ವಿಡಿಯೋಸ್ನ ಒಮ್ಮೆ ಹೋಗಿ ಚೆಕ್ ಮಾಡಿ. ಹಾಗೆ ಯಾವುದೇ ವಿಡಿಯೋಸ್ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಬೇರೆ ಸರ್ವಿಸಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ನಮಸ್ಕಾರ.